ಕೃಷ್ಣ ಮಾರ್ಗಣವನ್ನ ಹೂಡಿದ್ದಿ. ಕೇವಲ ಶರಗಳಲ್ಲ, ಪಾರ್ಥನ ಬತ್ತಳಿಕೆಯಲ್ಲಿರುವುದು ಶಕ್ತಿಯುತವಾದಂತಹ ಮಾರ್ಗಣಗಳು. ಆದರೂ ಇದಕ್ಕೆ ಸತ್ವಾತಿಶಯವನ್ನು ತುಂಬಬೇಕಾಗಿದೆ. ಆ ಕಾರಣಕ್ಕಾಗಿ ಹಿಂದೆ ನಾನು ಗೋವರ್ಧನ ಗಿರಿಯನ್ನೆತ್ತಿ ಗೋವುಗಳನ್ನು ಕಾಪಾಡಿದಂತಹ ಸತ್ಕರ್ಮಕ್ಕೆ ಯಾವ ಪುಣ್ಯದ ಫಲವಿದೆಯೋ ಅದನ್ನ ಈ ಶರದ ಮೇಲೆ ಧಾರೆ ಎರೆದಿದ್ದೇನೆ. ಪ್ರಯೋಗಿಸಿ. ನೀನು ಧಾರೆ ಎರೆದಂತಹ ಪುಣ್ಯದ ಕೂಡಿರುವಂತಹ ಈ ಬಾಣವನ್ನ ಪ್ರಯೋಗಿಸಿದ್ದೆ. ಕೃಷ್ಣ, ಪಾರ್ಥ ಬಿಡುವಂತಹ ಮೊದಲನೇ ಶರ ಇದನ್ನು ಮಧ್ಯಪಥದಲ್ಲಿ ಕತ್ತರಿಸದೇ ಇದ್ರೆ ನಿನ್ನ ಬರ್ತನೆ ಅಲ್ಲ. ಗೋವರ್ಧನ ಗಿರಿಯನ್ನು ಉದ್ಧರಿಸಿದ ಪುಣ್ಯವನ್ನಳಿ ಉಳಿದ ಯಾವ ಪುಣ್ಯ ಉಂಟೋ ಈ ಕೃಷ್ಣಾವತಾರದಲ್ಲಿ ಇದುವರೆಗೆ ನಿರ್ವಹಿಸಿದ್ದು ಅವನ್ನೆಲ್ಲವನ್ನೂ ಈ ಬಾಣದ ಮೇಲೆ ಧಾರೆ ಎರಿತೇನಂತೆ. ಪ್ರಯೋಗಿಸು. ಕೃಷ್ಣ, ಈ ಎರಡನೇ ಶರ ಮಹಾಪುಣ್ಯವನ್ನು ಹೊತ್ತು ಬರ್ತಾ ಇದೆ. ಇದನ್ನು ಮಧ್ಯಪಥದಲ್ಲಿ ಕತ್ತರಿಸದೇ ಇದ್ರೆ ಮಹರ್ಷಿಗಳಾಗಿರುವಂತಹ ವಸಿಷ್ಠರು ಅರುಂಧತಿ ದೇವಿಯನ್ನು ಕೂಡಿರುವ ಕಾಲಕ್ಕೆ ಅವರನ್ನು ತುಳಿದ ಪಾತಕ ನನಗೆ ಬರಲಿ. ಮೂರನೇ ಬಾಣ ಇದು. ಮೂರನೇ ಬಾಣ ಎನ್ನುವುದಕ್ಕಿಂತ ಕೊನೆಯ ಬಾಣ. ಇದೋ ಧನುಷಿಗೆ ಹೂಡಿದ್ದೇನೆ. ಏನಾದ್ರೂ ಮಾಡ್ಲಿಕ್ಕಿದ್ರೆ ಹಿಂದೆ ರಾಮಾವತಾರದಿಂದ ಧರೆಯ ಬರೆದ ಪುಣ್ಯ ವೃಂದದ ಸುಳ ಸತ್ವಸರಕ್ಕೆ ಕೊಂದಿಸಿತಾನೋ ಬಳಿಕ ಜರಗೆ ತ್ರೈಮೂರ್ತಿಗಳ ನಳಿನ ನೇತ್ರ ನೋಡನಾಗ ಬರದಿ ಕೇಳಿದನು. ಪಾರ್ಥ, ಕೃಷ್ಣಾವತಾರದ ಪುಣ್ಯವನ್ನೆಲ್ಲ ಎರಡು ಶರಗಳಿಗೆ ಧಾರೆ ಎರೆದಾಯ್ತು. ಹೌದು, ಈ ಅವತಾರ ಮುಗಿಯಿತು. ಅಲ್ಲಿ ಇನ್ನು ಮುಂದೆ ನಿರೀಕ್ಷಿಸುವ ಅಲ್ಲ, ಅದನ್ನು ಸಂಕಲ್ಪಿಸುವ ಹಾಗೂ ಇಲ್ಲ. ಆದ್ರೆ ಇನ್ನು ಹಿಂದಕ್ಕೆ ಹೋಗ್ಬೇಕಷ್ಟೇ. ಎಷ್ಟು ಹಿಂದಕ್ಕೆ ಹೋಗುದು? ಈಗ ಒಂದು ಅವತಾರ ಹಿಂದೆ ಹೋಗುವ. ಹಿಂದೆ ರಾಮ ಅವತಾರದಲ್ಲಿ ಮರ್ಯಾದ ರೂಪದಲ್ಲಿ ಪುರುಷೋತ್ತಮನೆನಿಸಿ ಯಾವೆಲ್ಲ ಸತ್ಕರ್ಮಗಳನ್ನ ನಿರ್ವಹಿಸಿದ್ದೇನೋ ಧರೆಯ ಭಾರವನ್ನು ಇಡುವುದಕ್ಕೆ ಎತ್ತಿದಂತಹ ಅವತಾರದಲ್ಲಿ ಯಾವೆಲ್ಲ ತ್ಯಾಗ ಸತ್ಕರ್ಮಗಳ ಫಲವಿದೆಯೋ ಅವೆಲ್ಲವನ್ನೂ ಈ ಶರಕ್ಕೆ ಧಾರೆ ಏರಿದ್ದೇನೆ. ಇದು ಕೊನೆಯ ಬಾಣ. ಹೌದು, ಅಷ್ಟೇ ಅಲ್ಲ, ಮುಗಿಲಿಲ್ಲ ಅದಕ್ಕೆ. ಇಷ್ಟು ಸತ್ವ ಅತಿಶಯದ ಜೊತೆಗೆ ತ್ರಿಮೂರ್ತಿಗಳು ಸತ್ವವೂ ಸೇರಲಿ ಎಂಬ ಕಾರಣಕ್ಕಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ಥಾನಗಳನ್ನೂ ಈ ಶರದಲ್ಲಿ ಕಲ್ಪಿಸಿ ಹೊತ್ತಿಗೆ ಈ ಶರವನ್ನ ಪ್ರಯೋಗಿಸುವುದಕ್ಕೆ ತಕ್ಕ ಸಾಮರ್ಥ್ಯವೂ ನಿನ್ನ ಬಾಹುಗಳಿಗೆ ಬರುವಂತೆ ನಿನ್ನ ಬಾಹುಗಳೆರಡನ್ನೂ ಸ್ಪರಿಸ್ತಾ ಮುಂದಕ್ಕೆ ನೋಡುವ. ಕೃಷ್ಣ, ಕೊಂಡವಿಲ್ಲದ ಪುಣ್ಯವನ್ನು ಕೊಡ್ತಾ ಇದ್ದಿ ಕೃಷ್ಣ. ಉದ್ದೇಶ ಏನೋ ಗೊತ್ತಿಲ್ಲ. ಅವ ಬಾಣ ಬಿಡಬೇಕಷ್ಟೇ, ನಾನು ಕಡಿಬೇಕಷ್ಟೇ. ಈ ಮಧ್ಯದಲ್ಲಿ ನೀನು ಪುಣ್ಯ 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 ಅಂತ ಎರಡು ಬಾಣಕ್ಕೆ ಕೊಟ್ಟು ಈಗ ಮೂರನೇ ಬಾಣಕ್ಕೆ ಸಹ ಮತ್ತೆ ಕೊಡುವುದಕ್ಕೆ ಮುಂದಾಗ್ತಾ ಇದ್ದೆ. ಏನು ನಿನ್ನ ಉದ್ದೇಶ? ಎರಡು ಬಾಣಕ್ಕೆ ಒಂದೇ ಅವತಾರದ ಪುಣ್ಯವನ್ನು ಖಂಡ ಖಂಡವಾಗಿ ವಿಭಾಗಿಸಿ ಕೊಟ್ಟಿಯಲ್ಲ. ಇದರಲ್ಲಿ ಗೋಪಿಕೆಯರ ಸೀರೆ ಸೆಳೆದ ಪುಣ್ಯವೂ ಬಂತ, ನಂದ ಗೋಕುಲದಲ್ಲಿ ಬೆಣ್ಣೆ ಕದ್ದ ಪುಣ್ಯವೂ ಬಂತ. ಆಡುವುದುಂಟು ನಿನ್ನನ್ನು, ಕಳ್ಳ ಗೊಲ್ಲ ಹೀಗೆಲ್ಲ. ಆಮೇಲೆ ಲೋಕಕ್ಕೆ ಅರ್ಥ ಆಗಿದೆ ಇದೆಲ್ಲ ಪುಣ್ಯದ ಕಾಯಕವೇ ಅಂತ. ಆದ್ದರಿಂದ ವಿನೋದಕ್ಕೆ ಕೇಳಿದ್ದು ದೇವರೇ, ಎರಡು ಬಾಣಕ್ಕೆ ಒಂದು ಅವತಾರದ ಪುಣ್ಯವನ್ನು ಖಂಡ ಖಂಡವಾಗಿ ಕೊಟ್ಟ ನೀನು ಮೂರನೇ ಬಾಣಕ್ಕೆ ಅಖಂಡವಾದ ರಾಮಾವತಾರದ ಪುಣ್ಯವನ್ನು ಕೊಡ್ತಾ ಇದ್ದಿ.
ಒಂದು ಪ್ರಶ್ನೆ ಉಳಿತದೆ, ಯಾವ ಉದ್ದೇಶಕ್ಕೆ ಇಷ್ಟೊಂದು ಪುಣ್ಯವನ್ನು ನೀನು ಕೊಡ್ತಾ ಇದ್ದಿ? ಪುಣ್ಯ ಎಲ್ಲಿಗೆ ಹೋಯಿತು? ಪ್ರಶ್ನೆಗೆ ಉತ್ತರ ಸಿಕ್ಕುವುದಿಲ್ಲಲ್ಲ ನನಗೆ. ಆದ್ರೂ ಒಂದು ನಿರ್ಣಯವನ್ನು ಮಾಡಬಲ್ಲೆ ನಾನು ಅಪೇಕ್ಷಿಸಿದ್ದು ಸಾಯುಜ್ಯ, ಸಾರೋಪ್ಯ, ಈ ಸ್ವರ್ಗ ಸಾಮೀಪ್ಯ, ಇದೆಲ್ಲ ಮನುಷ್ಯ ತನ್ನದೇ ಬಲದಿಂದ, ಅಂದ್ರೆ ತಪೋಬಲದಿಂದಲೋ ಇನ್ಯಾವುದರ ಬಲದಿಂದಲೋ ಪಡೆದುಕೊಳ್ಳಬಹುದು. ಸಾಯುಜ್ಯ ಮಾತ್ರ ಪೂರ್ಣ ಭಗವಂತನ ಕಾರುಣ್ಯದಿಂದ ಸಿಗುವುದದು. ನನ್ನಲ್ಲಿ ಆ ಸಾಮರ್ಥ್ಯ ಇಲ್ಲ ದೇವ, ನನಗೆ ಗೊತ್ತಿದೆ. ಆದ್ದರಿಂದಲೇ ಬೇಡಿದ ಭಕ್ತನ ಇಷ್ಟಾರ್ಥವನ್ನು ಈಡೇರಿಸುವುದಕ್ಕೆ ಬೇಕಾಗಿ ಇವನಿಗೆ ಪುಣ್ಯ ಸಾಲುವುದಿಲ್ಲ ಅಂತ ನಿನ್ನ ಪುಣ್ಯವನ್ನು ಅವನಿಗೆ ದಾರೆ ಎರೆದು ಅದನ್ನು ನನಗೆ ಕೊಡ್ತಾ ಇದೆಯೋ? ಆ ಪುಣ್ಯದ ಮೂಲಕ ನನಗೆ ಸಾಯುಜ್ಯವನ್ನು ಕೊಡ್ತಾ ಇದೆಯೋ, ಕೈವಲ್ಯವನ್ನು ದಯಪಾಲಿಸ್ತಾ ಇದೆಯೋ ಅಂತ ಅಂದುಕೊಂಡೆ ಕೃಷ್ಣ. ಆದ್ರೆ ನಿರ್ಣಯ ಆಗಬೇಕಾದ್ದು ನಿನ್ನ ಮಾತಿನಿಂದಲೇ. ಆದ್ದರಿಂದ ಅವ ಕೊಡುವವನು, ನೀನು ಕೊಡುವವನು ಬಾಣಕ್ಕೆ ಪುಣ್ಯವನ್ನು, ಅವ ಬಾಣವನ್ನು ತೊಡುವವನು, ನಾನು ಮಧ್ಯದಲ್ಲಿ ಕಡಿಯುವವನು. ಏನಾದೀತು? ತುದಿಯಲ್ಲಿ ಹರ, ಬುಡದಲ್ಲಿ ಬ್ರಹ್ಮ, ಮಧ್ಯದಲ್ಲಿ ನೀನು. ತ್ರಿಮೂರ್ತಿಗಳನ್ನು ಆಹ್ವಾನಿಸಿದ್ಯಲ್ಲ, ಮಧ್ಯಕ್ಕೆ ನಾನು ಕತ್ತರಿಸಿದ್ದೆ. ಬಾಣ ನಿನಗೇ ಹೊಡೆದಾಗ ಆಗ್ತದ ದೇವರೇ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಆದರೂ ಒಂದು ಸಮಾಧಾನ, ನಿನ್ನನ್ನು ಕತ್ತರಿಸುವುದಕ್ಕೆ ಯಾರಿಂದ ಸಾಧ್ಯ ಉಂಟು? ಪ್ರಪಂಚದಲ್ಲಿ ಗಾಳಿಯನ್ನು ಗುದ್ದಿದ್ರೆ ಗಾಳಿಗೆ ನೋವಾಗ್ತದ ದೇವರೇ? ಆಗುವುದಿಲ್ಲ. ಯಾಕೆ? ಅದು ಕಾಣುವುದಿಲ್ಲ ಯಾರಿಗೂ. ಹಾಗಂತ ತನ್ನ ಕಾರ್ಯವನ್ನು ಬಿಡುವುದಿಲ್ಲ. ಹಾಗೆ ಇಡೀ ಪ್ರಪಂಚಕ್ಕೆ ಉಸಿರಾಗಿರುವವನು, ಪ್ರಾಣ ಸ್ವರೂಪನಾಗಿರುವವನು ನೀನು ಅವಿನಾಶಿ. ಆದ್ದರಿಂದ ನಿನ್ನನ್ನು ಕತ್ತರಿಸುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಮಧ್ಯದಲ್ಲಿ ಯಾಕೆ ಕುಳಿತೆ? ಅರ್ಥ ಆಯಿತು. ನಾನು ಮಧ್ಯಪಥದಲ್ಲಿ ಕತ್ತರಿಸಿದ್ರು ಅದನ್ನು ಮತ್ತೆ ಮತ್ತೆ ಚೇತನ ತುಂಬಿ ಮುಂದೆ ಕಳುಹಿಸಿ ನನ್ನ ಶಿರವನ್ನು ಕತ್ತರಿಸಿ ಪಾರ್ಥನ ಮಾತನ್ನು ಈಡೇರಿಸಿಕೊಡಬೇಕು ಅಂತ ಯೋಚನೆ ಮಾಡಿದೆ ಅಲ್ವಾ ನೀನು? ಹೌದು, ಭಕ್ತರಿದ್ದ ಇರುವರ ಇಷ್ಟಾರ್ಥವನ್ನು ಈಡೇರಿಸಿಕೊಡುವ ದೇವ ನೀನು. ಈಡೇರಿಸಿಕೊಡು. ಆದ್ರೆ ಒಂದು ಉತ್ತರವನ್ನು ಕೊಡು. ಕಂಡವಿಲ್ಲದ ಪುಣ್ಯವನ್ನು ಸೂರೆಗೊಂಡವ ನಾನು ನರ. ಸುಧನ್ವ, ಶರಗಳೆರಡರಿಗೂ ಒಂದೇ ಅವತಾರದ ಪುಣ್ಯಗಳನ್ನ ಖಂಡ ಖಂಡವಾಗಿಸಿ ಕೊಟ್ಟೆ. ಅವತಾರಕ್ಕೆ ನಿಜವಾಗಿ ಹೇಳಬೇಕು, ಭಗವಂತ ಮಾಡುವುದು ಸಾಕ್ಷೀ ಚೇತನವಾಗಿ. ಆತನಿಗೆ ಯಾವ ಪುಣ್ಯವೂ ಇಲ್ಲ, ಯಾವ ಫಲವೂ ಇಲ್ಲ. ಭಗವಂತನಾದವ ತನ್ನ ಕರ್ತವ್ಯವನ್ನು ನಿರ್ವಹಿಸಬೇಕಾಗ್ತದೆ. ಅದು ಭಗವಂತನಿಗೂ ವಿಧಿಯೇ. ಆದರೆ ಆ ಅವತಾರದಲ್ಲಿ ಯಾವೆಲ್ಲ ಸತ್ಕರ್ಮಗಳು ಸತ್ಕಾರ್ಯಗಳು ನಿರ್ವಹಿಸಲ್ಪಟ್ಟಿವೆಯೋ ಅದಕ್ಕೊಂದು ಪುಣ್ಯದ ಫಲ ಅಂತ ನಿಕ್ಷೇಪವಾಗ್ತದೆ. ಆ ಸಂಚಿತವಾದಂತಹ ಪುಣ್ಯದ ಫಲವನ್ನ ಈ ಶರಗಳಿಗೆ ಧಾರೆ ಎರೆದಿದ್ದೇನೆ. ಉದ್ದೇಶ ಇಷ್ಟೇ, ನೀವಿಬ್ಬರು ಈ ಯುದ್ಧದಲ್ಲಿ ತೊಡಗುವಾಗ ಮುಖಾಮುಖಿಯಾಗಿ ನಾನು ಪ್ರತ್ಯಕ್ಷನಾದ ನಂತರದಲ್ಲಿ ಇಬ್ಬರೂ ಪಾಪ ಸಂಕಲ್ಪರಾಗಿದ್ದೀರಿ. ಒಂದರ್ಥದಲ್ಲಿ ಆತನು 3 ಬಾಣದಲ್ಲಿ ನಾನು ಸುಧನ್ವನ ತಲೆಯನ್ನು ಕತ್ತರಿಸದೆ ಹೋದರೆ ಕಿಲ್ಬಿಷನಾಗಿ ಹೋಗಲಿ ಅಂತ ಒಂದು ಸಂಕಲ್ಪ. ಮಾರ್ಗ ಮಧ್ಯದಲ್ಲಿ ಮಾರ್ಗಣಗಳನ್ನ ತುಂಡರಿಸದೆ ಹೋದರೆ ಕೃಷ್ಣರಾಯನ ಭಕ್ತನಲ್ಲ ಅಂತ. ಹೀಗೆ ಈರುವರು ಒಂದರ್ಥಕ್ಕಾದರೂ ಪಾಪ ಸಂಕಲ್ಪವನ್ನ ಮಾಡಿದ್ರಿಂದ ಆ ಪಾಪದ ಲವಲೇಶವು ಮುಂದಿನ ಉತ್ತರೋತ್ತರವಾದಂತಹ ಪ್ರಯಾಣಕ್ಕೆ ತೊಡಕಾಗದಂತೆ ಈ ಪುಣ್ಯವನ್ನು ಅನುಗ್ರಹಿಸಿದ್ದು ಹೊರತು ಈ ಪುಣ್ಯ ಕೇವಲ ಶರಗಳಿಗೆ ಧಾರೆ ಎರೆಯಲ್ಪಟ್ಟದ್ದು. ಅದು ಪಾರ್ಥನ ಮುಖೇನವಾಗಿ ಪಾರ್ಥನಿಂದ ಹೊರಟಲ್ಪಟ್ಟಿದೆ, ನಿನ್ನಿಂದ ತುಂಡರಿಸಲ್ಪಟ್ಟಿದೆ. ಬಿಟ್ಟವನಿಂದ ಹೋಯ್ತು, ತುಂಡರಿಸಿದವನಿಂದ ದಾಟಿ ಹೋಯ್ತು. ಅದು ಮತ್ತೆ ಎಲ್ಲಿಂದ ಬಂತೋ ಅಲ್ಲಿಗೆ ಸೇರ್ತದೆ. ಇನ್ನೂ ಒಂದುಂಟು ಸುಧನ್ವ, ಏನು? ಸಾಯುಜ್ಯವನ್ನು ನಿರೀಕ್ಷಿಸುವ ನಿನಗೆ ನಿಜವಾಗಿಯೂ ಪಾಪವೂ ಬೇಡ, ಪುಣ್ಯವೂ ಬೇಡ. ಪಾಪ ಇದ್ರೆ ನರಕಕ್ಕೆ ಸಂದಾಯವಾಗ್ತಾನೆ, ಪುಣ್ಯದ ಫಲವನ್ನ ಹೊತ್ತರೆ ಸ್ವರ್ಗಕ್ಕೆ ಸೇರ್ತಾನೆ ಹೊರತು ಸಾಯುಜ್ಯವನ್ನಲ್ಲ. ಯಾವತ್ತು ಆತನ ಪುಣ್ಯ ಫಲ ಕ್ಷಯಿಸ್ತದೋ ಕ್ಷೀಣೆ ಪುಣ್ಯ ಮರ್ತ್ಯುಲೋಕಂ ವಿಶಂತಿ ಎಂಬಂತೆ ಮತ್ತೆ ಈ ಭೂಮಿಗೆ ಬರಲೇಬೇಕು, ಮತ್ತೆ ತನ್ನದಾದಂತಹ ಕರ್ಮಗಳಲ್ಲಿ ತೊಡಗಲೇಬೇಕು. ನೀನು ನಿರೀಕ್ಷಿಸಿದ್ದೇನು, ಮನಸ್ಸಿನಲ್ಲಿ ಸಂಕಲ್ಪಿಸಿದ್ದೇನು,
ಜನನ ಮರಣಗಳಿಂದ ಮುಕ್ತಿಯನ್ನ ಪಡೆಯುವಂತಹ ಸಾಯುಜ್ಯ. ಹೌದು. ಅದಕ್ಕಾಗಿ ನಿನಗೆ ಪುಣ್ಯವೂ ಬೇಡ, ಪಾಪವೂ ಬೇಡ, ಇವೆರಡೂ ತೊಡೆದು ಹೋಗುವಂತೆ ಈ ಮಾರ್ಗಣದಲ್ಲಿ ನನ್ನ ಸತ್ಕರ್ಮಗಳ ಪುಣ್ಯವನ್ನ ನಿಕ್ಷೇಪಿಸಿ ಕಳಿಸಿದ್ದೆ ಹೊರತು ಈ ಪುಣ್ಯವನ್ನ ನರನಿಗೂ ಅಲ್ಲ, ನಿನಗೂ ಅಲ್ಲ, ತನ್ನ ಮುಖೇನವಾಗಿ ಇಬ್ಬರಲ್ಲಿಯೂ ಸಾಗುವ ಇದು ಇಬ್ಬರಿಗೂ ಅವರಿವರಿಗೆ ಇಷ್ಟಾರ್ಥವನ್ನ ಒದಗಿಸಿ ಕೊಡ್ತದೆ ಅಂತ ನಿನಗೆ ಅನಿಸಿದ್ರೆ ಸಾಕು. ಕೃಷ್ಣ, ಒಟ್ಟು ಮಾತಿನ ತಾತ್ಪರ್ಯ ಇಷ್ಟೇ. ನಿನಗೂ ಅಲ್ಲ, ಅವನಿಗೂ ಅಲ್ಲ, ನೀನು ಅಲ್ಲ, ಅವನು ಅಲ್ಲ, ಎಲ್ಲ ನಾನೇ ಅಂದ್ರೆ ನೀನೇ. ಇದೇ ಸತ್ಯ. ಅಂತೂ ನಾನು ನಿನ್ನವನು, ನಿನ್ನೊಳಗೆ ಐಕ್ಯನಾಗುವವನು. ಇಷ್ಟ ಆದ್ರೆ ನನಗೆ ಸಾಕು. ಹಾಗಾಗಿ ಅವ ಬಿಡುವ ಬಾಣವನ್ನು ಕತ್ತರಿಸ್ತೇನೆ. ಅಂಬಿದ ಕಡೆಯಲ್ಲಿ ಅಂಬಿದ ಕಡೆಯಲ್ಲಿ ನಾನಳಿದ ಮೇಲೆ ಕ್ಷಾತ್ರಿಯತ್ವಕ್ಕೆ ಅರ್ಥವೇ ಇಲ್ಲ. ಆದ್ರೆ ನಾನಿರುವವರೆಗೆ ಕ್ಷಾತ್ರಿಯತ್ವ ಇಲ್ಲದಿದ್ರು ನನ್ನ ವ್ಯಕ್ತಿತ್ವಕ್ಕೂ ಅರ್ಥ ಇಲ್ಲ. ಆದ್ರಿಂದ ಕ್ಷಾತ್ರಿಯ ಕುಮಾರಕನಾಗಿ ಮತ್ತೊಂದು ಪಂಥ. ಕೃಷ್ಣ, ಅಂಬಿದ ಕಡಿಯದಿ ರೆನ್ನ ಸುತನೆಂಬರೆ ಮಾತೆಗೆ ಮುನ್ನ. ಅಮ್ಮ ಹೇಳಿದ್ದು ಕೃಷ್ಣ ಸಂದರ್ಶನ, ತಂಗಿ ಹೇಳಿದ್ದು ಅದೇ, ಅಪ್ಪ ಹೇಳಿದ್ದು ಅದೇ. ಆದ್ದರಿಂದ ತಾಯಿಗೆ ಮಗನಲ್ಲ, ತಂದೆಗೆ ಕಂದನಲ್ಲ, ತಂಗಿಗೆ ಅಣ್ಣನಲ್ಲ, ಹೆಂಡತಿಗೆ ಗಂಡನಲ್ಲ. ಈ ಬಾಣವನ್ನು ಕತ್ತರಿಸದೇ ಇದ್ರೆ ಹರನ ಪರಮ ಭಕ್ತನಾಗಿರುವಂತಹ ಒಬ್ಬ ವ್ಯಕ್ತಿ ಕ್ಷೇತ್ರೋಪವಾಸದೊಳಿರ್ದು ಪರಮ ಪುಣ್ಯ ಕ್ಷೇತ್ರ ಎಂದೆನಿಸಿಕೊಂಡಿರುವಂತಹ ಕಾಶಿಗೆ ಹೋಗಿ ಪುಣ್ಯಾರ್ಚನೆಯನ್ನು ಮಾಡಬೇಕು ಅಂತ ಸಂಕಲ್ಪಿಸಿ ಗಂಗೆಯಲ್ಲಿ ಸ್ನಾನವನ್ನು ಮಾಡಿ ಅಗನನಸಿನಿಯಿಂದ ಪುನೀತನಾದೆ ಅಂತ ಸಂಕಲ್ಪಿಸಿ ಕರಜೋಡಿಸಿ ಸರ್ವಾರ್ಪಣ ಬುದ್ಧಿಯಿಂದ ವಿಶ್ವನಾಥನ ಸನ್ನಿಧಿಗೆ ಬಂದು ಅವನಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾ ಕೈಯಲ್ಲಿರುವ ಪುಷ್ಪ ಪತ್ರೆಗಳಿಂದ ಆ ಶಿವನನ್ನು ಅರ್ಚಿಸುತ್ತಿರುವ ಅತ್ಯಂತ ಭಕ್ತಿಭಾವದಿಂದ ಶಿವನನ್ನು ಅಭಿಷೇಕ ಪತ್ರೆ ಪುಷ್ಪಗಳಿಂದ ಅರ್ಚಿಸುತ್ತಿರುವಂತಹ ಕಾಲಕ್ಕೆ ಆ ಮಹಾಭಕ್ತನನ್ನ ಕೈಯಿಂದ ಹಿಡಿದು ಎಳೆದು ಕಾಲಿಂದ ತುಳಿದು ಕೆಳಗಿದಂತಹ ಮಹಾಪಾತಕ ಈ ಬಾಣವನ್ನು ಕತ್ತರಿಸದೇ ಇದ್ರೆ ನನಗೆ ಬರಲಿ. ಕೃಷ್ಣ, ಏನೋ ನೀನೆಸೆದಂತಹ ಕೊನೆಯ ಶರವನ್ನು ಮಾರ್ಗ ಮಧ್ಯದಲ್ಲಿ ತುಂಡರಿಸಿದ್ದಾನೆ. ಬಾಣದ ಕಡೆ ನೋಡ್ತಾ ಇದ್ದೇನೆ, ಆಮೇಲೆ ನೋಡಿದ್ದು ಅಲ್ಲಿ ಕುತ್ತಿಗೆ ಕಾಣಿಸ್ತಾ ಇಲ್ಲ. ಆ ಶರಾಗ್ರ ಆತನ ಕತ್ತನ್ನ ಕತ್ತರಿಸಿದೆ. ಕತ್ತರಿಸಲ್ಪಟ್ಟಂತಹ ಕತ್ತನ್ನು ನೇರವಾಗಿ ಹಂಸಧ್ವಜ ಭೂಪಾಲಕನ ಅಂಕೆಗೆ ಎಸೆದಿದ್ದೇನೆ. ಒಮ್ಮೆ ಶೋಕಿಸಿದರೂ ತನ್ನ ಸೂನುವಿಗೆ ಸಿಗಬೇಕಾದಂತಹ ಸಾಯುಜ್ಯ ದೊರಕಿತೆಂಬ ಭಾವದಲ್ಲಿ ಪುನಃ ನನ್ನತ್ತಲೇ ಆತನ ಶಿರವನ್ನು ಕಳಿಸಿಕೊಟ್ಟ ಕಾಲಕ್ಕೆ ಅದನ್ನ ಮತ್ತೆ ಕೈಲಾಸದೆಡೆಗೆ ಎಳೆದಿದ್ದೇನೆ. ಕಾರಣವಿಷ್ಟೇ, ಶಿವನಾದರೂ ಪರಮ ವೈಷ್ಣವರ ಶಿರವನ್ನ ತನ್ನ ರುಂಡಮಾಲೆಯಲ್ಲಿ ಧರಿಸ್ತಾನೆ. ಹಾಗಾಗಿ ಈ ಸುಧನ್ವನ ಶಿರ ಆ ಸುಧನ್ವನ ರುಂಡಮಾಲೆಯಲ್ಲಿ, ಹೌದು ಪಿನಾಕಿ, ಆತನಿಗೂ ಹೆಸರುಂಟು. ಸುಧನ್ನು ಖಂಡ ಪರಶುಹು ಅಂತ ಶಿವನಿಗೂ.
ಹಾಗಾಗಿ ಆ ಶಿವನ ಕೊರಳ ಮಾಲೆಯಾಗ್ತದೆ. ಮುಂದೆ ಈ ರಣಕ್ಷೇತ್ರದಲ್ಲಿ ಯಾರು ನಮ್ಮನ್ನ ಎದುರಿಸ್ತಾರೆ ಅಂತ ನೋಡ್ತಾ ನೋಡೋಣ. ಸರ್ವರಿಗೂ ಮಾರ ಸುಂದರ ಹರಿ ವಾರಿದಿ ಶಯನ ಮಾರ ಸುಂದರ ಹರಿ ವಾರಿದಿ ಶಯನ ದೂರ ದುರಿತ ನಿರ್ಮಲ ಚರಿತನೆ ಸೂರ್ಯನಂದನ ಬಂದ ವಾಯುಪುತ್ರನು ಬಂದ ನಾರಿ ಅಹಲ್ಯಯುತ ಬಂದಳು ಶೌರ್ಯ ತೋರಿದ ಪಕ್ಷಿರಾಜನು ಬಂದನು ಆರ್ಯ ಶಬರಿ ಬಂದಳು ಈಳಯ್ಯ ಹರಿಯೇ ಮುಗುದಿದಾಯಕ ನಿನ್ನ ಬಯಸಿದ ಜನರಿಗೆ ಯುಗುದಿಯ ತೋರುದ ನೀನೊಲಿದು ಮುಗುದಿದಾಯಕ ನಿನ್ನ ಬಯಸಿದ ಜನರಿಗೆ ಯುಗುದಿಯ ತೋರುದ ನೀನೊಲಿದು ಭಕ್ತ ರಕ್ಷಕನೆಂಬ ಬಿರುದ ಕಾಯುತ್ತೀರೋ ಭಕ್ತ ರಕ್ಷಕನೆಂಬ ಬಿರುದ ಕಾಯುತ್ತಿವ ಸರ್ವಶಕ್ತ ಅನಂತ ಪದ್ಮನಾಭನೇ ಸರ್ವಶಕ್ತ ಅನಂತ ಪದ್ಮನಾಭನೇ ಅಂಬುಜನಯ ನಿನ್ನ ಕರೆವರ ಜಾಮೇಳ ಅಂಬುಜನಯ ನಿನ್ನ ಕರೆವರ ಜಾಮೇಳ ಕಂಬು ಗಂಟಿನಿ ಪಾಂಚಾಲೆ ದೂರುವಳು ನಂಬಿದ ಪ್ರಹ್ಲಾದ ಧ್ರುವ ಮುಖ್ಯ ಭಕ್ತರು ನಂಬಿದ ಪ್ರಹ್ಲಾದ ಧ್ರುವ ಮುಖ್ಯ ಭಕ್ತರ ಡಂಬವ ರಕ್ಷಿಸಿಯೇ ಏಳಯ್ಯ ಬೆಳಗಾಯಿತು ರಂಗ ಏಳಯ್ಯ ಬೆಳಗಾಯಿತು ಆದಿದೇವ ಸುಖಲಾಗಮ ವಂದಿತ ಯಾದವ ಗಣಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ದಯ ನಮೋ ನಮೋ ನಾರಾಯಣ ತೇ ನಮೋ ನಮೋ ನಾರದ ಸರ್ವತ ನಮೋ ನಮೋ